ಈ ದಿನ ನಮ್ಮ ಕೇಂದ್ರದ ವತಿಯಿಂದ 3ನೇ ವಿಚಾರ ಸಂಕಿರಣವನ್ನು ನಡೆಸ್ತಾ ಇದ್ದೇವೆ. ಈ ದಿನದ ವಿಚಾರ ಸಂಕಿರಣದ ಶೀರ್ಷಿಕೆ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಚಳುವಳಿ. ನಾನು ಹಿಂದೆನೇ ಹೇಳಿದ್ದೇನೆ, ನಮ್ಮಲ್ಲಿ MA ಕೋರ್ಸ್, MA ಇನ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅನ್ನುವಂತಹ ಒಂದು ಹೊಸ ಕೋರ್ಸನ್ನು ಏನು ಆರಂಭಿಸಿದ್ದೇವೆ, ಅದರ ವತಿಯಿಂದ 5 ಏನು ಪೇಪರ್ಗಳಿದ್ದಾವೆ, ಒಂದೊಂದಕ್ಕೂ ಒಂದು ಥೆಮ್ಯಾಟಿಕ್ ಸೆಮಿನಾರ್ನ ನಾವು ಆಯೋಜಿಸ್ತಾ ಇದ್ದೇವೆ. ಅದರ ವತಿಯಿಂದ ನಮ್ಮ MA ಕೋರ್ಸ್ನ ಒಂದು ಸೆಕೆಂಡ್ ಪೇಪರ್ ಆಗಿರುವಂತಹ ಸೋಷಿಯಲ್ ಮೂವ್ಮೆಂಟ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಅನ್ನುವಂತಹ ವಿಷಯ ಕುರಿತು ಈ ದಿನ ಒಂದು ವಿಚಾರ ಸಂಕಿರಣ ನಡೀತಾ ಇದೆ. ಈ ದಿನದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ H. ಗೋವಿಂದಯ್ಯರವರನ್ನ ನಾನು ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ತಮಗೆಲ್ಲ ಗೊತ್ತಿದ್ದಾಗೆ H. ಗೋವಿಂದಯ್ಯರವರು ಸಾಂಸ್ಕೃತಿಕ ಚಿಂತಕರಾಗಿ, ಹಾಗೆಯೇ ಮಾಜಿ KPSC ಸದಸ್ಯರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಈ ವಿಷಯವನ್ನು, ಈ ಒಂದು ವಿಚಾರ ಸಂಕಿರಣಕ್ಕೆ ನಾವು ಅವ್ರನ್ನ ಆಹ್ವಾನಿಸಿರೋದು ಸಾಮಾಜಿಕ ಚಳುವಳಿಗಳಲ್ಲಿ ಅವರು ಕಳೆದ 5 ದಶಕಗಳಲ್ಲಿ ಅವರು ತೊಡಗಿಸಿಕೊಂಡಂತಹ ಒಂದು ಅವರ ಇಡೀ ಚಟುವಟಿಕೆಗಳನ್ನ ಗಮನಿಸಿ ನಾವು ಈ ದಿನದ ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಆಹ್ವಾನಿಸಿದ್ದೇವೆ. 1970ರ ಕರ್ನಾಟಕದ ದಲಿತ ಚಳುವಳಿ ಏನಿದೆ, ಅದರಲ್ಲಿ ಸ್ಥಾಪನೆಯಿಂದ ಹಿಡಿದು ಆ ಸಂಘಟನೆ ಮತ್ತು ಆ ಇಡೀ ಚಳುವಳಿಯ ದಿಕ್ಕು ದೆಸೆಗಳನ್ನು ರೂಪಿಸೋದವರಲ್ಲಿ ಬಹಳ ಪ್ರಮುಖರು ಅಂತಂದರೆ H. ಗೋವಿಂದಯ್ಯನವರು. ಹಾಗಾಗಿ ನಾವು ಇವತ್ತು ಸೋಷಿಯಲ್ ಮೂವ್ಮೆಂಟ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯಕ್ಕಾಗಿ ಏನೋ ಸಾಮಾಜಿಕ ಚಳುವಳಿಗಳು ನಡೆದವೋ, ಆ ಸಾಮಾಜಿಕ ಚಳುವಳಿಗಳನ್ನು ನಡೆಸೋ ಮೂಲಕ ಸಾಮಾಜಿಕ ನ್ಯಾಯವನ್ನು ಹೇಗೆ ಗಳಿಸ್ಬೋದು ಅನ್ನೋಂತಹ ಅಂದರೆ ಧ್ಯೇಯ ಉದ್ದೇಶ ಸಾಧನೆಗಳನ್ನು ಮಾಡದಂತಹ ಒಂದು ಚಳುವಳಿಯಲ್ಲಿ ಭಾಗವಹಿಸಿದಂಥ ಗೋವಿಂದಯ್ಯನವರು ಈ ಒಂದು ವಿಚಾರ ಸಂಕಿರಣಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾವು ಪರಿಗಣಿಸಿ ಅವ್ರನ್ನ ಆಹ್ವಾನಿಸಿದ್ದೇವೆ. ಹಾಗೆಯೇ ಈ ದಿನದ ವಿಶೇಷ ಅತಿಥಿ ಕೋಟಿಹಳ್ಳಿ ಸಂತೋಷ್ ಅವರು. ಅವರನ್ನು ಸಹ ಈ ಒಂದು ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದೆ. ಕೋಟಿಹಳ್ಳಿ ಸಂತೋಷ್ ಅವರು ನಮ್ಮ ಕರ್ನಾಟಕದ ಬಹುದೊಡ್ಡ ಸಾಮಾಜಿಕ ರಾಜಕೀಯ ವಿಶ್ಲೇಷಕರು. ಅನೇಕ ಗಳನ್ನೆಲ್ಲ ತಾವು ಗಮನಿಸಿರ್ತಾರೆ. ನಾವು ಈ ದಿನ ಇವ್ರನ್ನ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ, ಇವರು ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳನ್ನ ಕುರಿತಂತೆ ವಿಶ್ಲೇಷಣಾತ್ಮಕವಾದಂತಹ ಲೇಖನಗಳನ್ನ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಅವರು ಪ್ರಕಟಿಸ್ತಾರೆ. ಯಾಕೆಂದ್ರೆ ನಮ್ಮ ಇವತ್ತಿನ ವಿಚಾರ ಸಂಕಿರಣದ ಶೀರ್ಷಿಕೆ ಸೋಷಿಯಲ್ ಅಂದ್ರೆ ಸಾಮಾಜಿಕ ಚಳುವಳಿಗಳು ಮತ್ತು ಸಾಮಾಜಿಕ ನ್ಯಾಯ ಏನಿದೆ. ಇದು ಒಂದು ರೀತಿಯಲ್ಲಿ 19-20ನೇ ಶತಮಾನದಲ್ಲಿ ನಡೆದಂತಹ ಸಾಮಾಜಿಕ ರಾಜಕೀಯ ಚಳುವಳಿಗಳ ಒಂದು ವಿಶ್ಲೇಷಣಾತ್ಮಕ ಅಧ್ಯಯನವೇ ನಮ್ಮ ಈ ವಿಚಾರ ಸಂಕಿರಣದ ವಸ್ತು ವಿಷಯ. ಹಾಗಾಗಿ ಒಂದು ಈ ಸಾಮಾಜಿಕ ರಾಜಕೀಯ ವಿಶ್ಲೇಷಣೆಯಲ್ಲಿ ತೊಡಗಿರುವಂತಹ ಬಹುದೊಡ್ಡ ಚಿಂತಕರಾದಂತಹ ಕೋಟಿಹಳ್ಳಿ ಸಂತೋಷ್ ರವರು ನಮ್ಮ ಕೇಂದ್ರದ ಚಟುವಟಿಕೆಯಲ್ಲಿ ತೊಡಗಬೇಕು ಮತ್ತು ಈ ವಿಷಯ ಇವತ್ತು ನಾವು ಒಂದು ವಿಚಾರ ಸಂಕಿರಣ ಏನಿದೆ ಅದು ಡೆಫಿನೆಟ್ ಆಗಿ ಅವರ ಸಾಮಾಜಿಕ ರಾಜಕೀಯ ವರ್ತಮಾನದ ವಿಶ್ಲೇಷಣೆಗೆ ಗತದ ಒಂದು ಬೆಳಕು ದೊರೆಯುತ್ತೆ ಅನ್ನುವಂತಹ ಒಂದು ನಿಟ್ಟಿನಲ್ಲೂ ಸಹ ನಾವು ಅವ್ರನ್ನ ಆಹ್ವಾನಿಸಿದ್ದೇವೆ. ಹಾಗೆಯೇ ಈ ದಿನ 4 ವಿಷಯಗಳನ್ನ ಮಂಡಿಸೋದಕ್ಕೆ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಆಹ್ವಾನಿಸಿದ್ದೇವೆ. ಡಾಕ್ಟರ್ VM ರಮೇಶ್ ಅವರು ಭಾರತದಲ್ಲಿ ಅಸ್ಪೃಶ್ಯತಾ ವಿರೋಧಿ ಚಳುವಳಿಗಳು ಅನ್ನುವಂತಹ ವಿಷಯವನ್ನು ಕುರಿತಂತೆ ವಿಷಯವನ್ನು ಮಂಡನೆ ಮಾಡ್ತಾರೆ. ಅವ್ರು ಇನ್ನೇನು ಬರ್ತಾ ಇದ್ದಾರೆ, ಯಾಕಂದ್ರೆ ಬೆಂಗಳೂರಿಂದ ಬರಬೇಕಾಗಿದೆ. ಹಾಗೆಯೇ ಪಶ್ಚಿಮ ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು, ಡಾಕ್ಟರ್ ಲಕ್ಷ್ಮೀಪತಿ CG ಇವರು ಬರ್ತಾ ಇದ್ದಾರೆ, ಕ್ಯಾಂಪಸ್ನಲ್ಲೇ ಇದ್ದಾರೆ, ಅವರು ಜಸ್ಟ್ ಆಟೋದಲ್ಲಿ ಬರ್ತಾ ಇದ್ದಾರೆ. ಹಾಗೆಯೇ ನಮ್ಮ ಕೇಂದ್ರದ ಶ್ರೀನಿವಾಸ ಮೂರ್ತಿ ಅವರು, ಇವರು ಪೂರ್ವ ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು ಅನ್ನುವಂಥ ವಿಷಯ ಮಂಡಿಸ್ತಾರೆ. ಹಾಗೆ ನಮ್ಮ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ C. ಗುರುಸಿದ್ದಯ್ಯ ಇವರು ದಕ್ಷಿಣ ಭಾರತದಲ್ಲಿ ಸಾಮಾಜಿಕ ಚಳುವಳಿಗಳು ಅನ್ನುವಂಥ ವಿಷಯವನ್ನ ಕುರಿತು ಆ ವಿಷಯವನ್ನ ಮಂಡನೆ ಮಾಡ್ತಾರೆ. ಅಂದ್ರೆ ನಾವು ಒಂದೊಂದು ವಿಷಯದ ಮಂಡನೆಗೂ ಸಹ ಆ ಕ್ಷೇತ್ರದಲ್ಲಿ ದುಡಿದಂತಹ ಮತ್ತು ಆ ಕ್ಷೇತ್ರದಲ್ಲಿ ಪ್ರವೀಣರಾದಂತಹ ಆ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಆಹ್ವಾನಿಸಿದ್ದೇವೆ. ಹಾಗೆಯೇ ಇದೇ ಸಭೆಗೆ ನಮ್ಮ ಕೇಂದ್ರದ ಮಾಜಿ ನಿರ್ದೇಶಕರಾದಂತಹ ಪ್ರೊಫೆಸರ್ ಮೈಲಳ್ಳಿ ರೇವಣ್ಣ ಅವರು ಸಹ ಆಗಮಿಸಿದ್ದಾರೆ.
ಅವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಕ್ಯಾಂಪಸ್ನ ಸೋಷಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಪ್ರೊಫೆಸರ್ ಆಗಿದ್ದಂತಹ ಪ್ರೊಫೆಸರ್ ಗುರುರಾಜ್ ಬಿಡಿಕರ್ ಅವರು ಸಹ ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಈ ದಿನದ ಸಭೆಗೆ ನಮ್ಮ ಮಾನಸ ಗಂಗೋತ್ರಿಯ ಹಲವಾರು ವಿಭಾಗಗಳಿಂದ ಸಂಶೋಧಕರು, ವಿದ್ಯಾರ್ಥಿಗಳು ಎಲ್ಲರೂ ಆಗಮಿಸಿದ್ದೀರಾ. ಹಾಗೆಯೇ ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನ ಪ್ರಮುಖವಾಗಿ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಮತ್ತು ಸೋಷಿಯಾಲಜಿ ಮತ್ತು ಹಿಸ್ಟ್ರಿ ಈ 3 ಡಿಪಾರ್ಟ್ಮೆಂಟ್ಗಳ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಡಿಪಾರ್ಟ್ಮೆಂಟ್ ಮತ್ತು ಹಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಈ ಸೋಷಿಯಲ್ ಮೂವ್ಮೆಂಟ್ಸ್ ಇನ್ ಮಾಡರ್ನ್ ಇಂಡಿಯಾ ಅನ್ನೋ ಒಂದು ಪೇಪರ್ ಇದೆ. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳು MS ಅನಿತಾ ರವರನ್ನ ನಾವು ಕೇಳಿಕೊಂಡಾಗ ಆ ಎಲ್ಲ ವಿದ್ಯಾರ್ಥಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವರನ್ನು ಸಹ ಈ ಒಂದು ವಿಚಾರ ಸಂಕಿರಣಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿದೆ. ಎಲ್ಲರಿಗೂ ನಮಸ್ಕಾರ. ಇಡೀ ದೇಶದ ಸಾಮಾಜಿಕ ನ್ಯಾಯ ಭೀಕರ ಬಿಕ್ಕಟ್ಟಿನಲ್ಲಿರುವಂಥ ಈ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರದಲ್ಲಿ ನಡೀತಾ ಇರುವಂಥ ಈ ವಿಶಿಷ್ಟವಾದಂಥ ವಿಚಾರ ಸಂಕಿರಣವನ್ನು ನಾನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದೆ. ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕೇಂದ್ರದ ನಿರ್ದೇಶಕರೂ ಆದಂಥ ಮತ್ತು ನನ್ನ ಆತ್ಮೀಯರು ಆದಂಥ ಪ್ರೊಫೆಸರ್ ಸದಾಶಿವ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವಿದ್ವಾಂಸರುಗಳೇ ಮತ್ತು ಈ ವಿಷಯದ ಬಗ್ಗೆ ಆಸಕ್ತಿದಾಯಕವಾಗಿ ಇಲ್ಲಿ ಆಸೀನರಾಗಿರುವಂಥ ಎಲ್ಲ ಸಂಶೋಧಕರು, ವಿದ್ಯಾರ್ಥಿಗಳು ಮತ್ತು ಅನೇಕ ಗಣ್ಯಮಾನ್ಯರು ಈ ಸಭೆಯಲ್ಲಿದ್ದಾರೆ. ಹಾಗಾಗಿ ಇಂಥ ಸಭೆ ಬಹಳ ಗಂಭೀರವಾದಂಥ ಸಭೆ. ಈ ವಿಷಯವನ್ನ ನಿಜಕ್ಕೂ ಗಂಭೀರವಾಗಿ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ತಿಳಿದಿರೋದ್ರಿಂದ ನಾನು ಕೆಲವು ಮಾತುಗಳನ್ನು, ಇನ್ನೂ 4-5 ಜನರು ಈ ಬಗ್ಗೆ, ಈ ವಿಷಯದ ಬಗ್ಗೆ ಬೆಳಕು ಚೆಲ್ಲೋರಿದ್ದಾರೆ. ಮುಖ್ಯವಾದ ನನ್ನ ಅನಿಸಿಕೆಗಳನ್ನು ಈ ಉದ್ಘಾಟನಾ ಮಾತುಗಳಾಗಿ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊದಲನೇದಾಗಿ ಇಲ್ಲಿ ಸೇರಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದಿಸಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಅದೃಷ್ಟ ಇಂಥ ಒಂದು ವಿಷಯ ಅತ್ಯಂತ ನಮ್ಮೆಲ್ಲರ ಜೀವನವನ್ನ ರೂಪುಗೊಳಿಸಬಲ್ಲಂತ, ಭವಿಷ್ಯವನ್ನ ರೂಪುಗೊಳಿಸಬಲ್ಲಂತ ಶಕ್ತಿ ಈ ವಿಷಯಕ್ಕಿದೆ. ಯಾಕೆ ಅಂತ ಹೇಳಿದ್ರೆ, ಸಾಮಾಜಿಕ ನ್ಯಾಯ ಎಲ್ಲಿ ಸರಿ ಇಲ್ಲವೋ ಅದು ಸಾಮಾಜಿಕ ಅನ್ಯಾಯವಾಗಿ ಮಾರ್ಪಾಟಾಗಿರುತ್ತೆ. ಅಂತ ಕಡೆ ನಾವು ನೆಮ್ಮದಿಯಿಂದ ಬದುಕಲಿಕ್ಕೂ ಸಾಧ್ಯ ಇಲ್ಲ, ಏಳಿಗೆಯಿಂದ ಬದುಕಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಕೇವಲ ನೀವು ಪರೀಕ್ಷೆಯಲ್ಲಿ ಬರೆಯುವಂಥ ವಿಷಯ ಉತ್ತರಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ನಿಮ್ಮ ಭವಿಷ್ಯಗಳನ್ನು ರೂಪಿಸುವ ಶಕ್ತಿ, ಸಾಮರ್ಥ್ಯ ಕೂಡ ಈ ವಿಷಯಕ್ಕೆ ಇರೋದರಿಂದ ಈ ವಿಷಯಕ್ಕೆ ಬಹಳ ಘನಗಂಭೀರವಾದಂಥ ಮಹತ್ವ ಇದೆ ಅಂತ ನಾನು ಮತ್ತೆ ನಿಮ್ಮ ಮುಂದೆ ವಿನಂತಿಸ್ತಾ ನನ್ನ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಸದಾಶಿವ ಅವರು ಈಗಾಗಲೇ ದೇಶದಲ್ಲಿ ನಡೆದಿರುವಂಥ, ಗತಕಾಲದಲ್ಲಿ ನಡೆದಿರುವಂಥ, ಈಗಲೂ ಕೂಡ ನಡೀತಾ ಇರುವಂಥ ಅನೇಕ ಸಾಮಾಜಿಕ ಚಳವಳಿ, ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಚಳವಳಿಗಳ ಬಗ್ಗೆ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಆದರೆ
ನನಗೆ ಮಹತ್ವದ ವಿಷಯವಾಗಿ ಕಾಣ್ತಾ ಇರೋಂಥದ್ದು ಏನು ಅಂತ ಹೇಳಿದ್ರೆ ಕರ್ನಾಟಕ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ಒಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯದ ಜಾಗೃತ ನೆಲ. ಸಾಮಾಜಿಕ ನ್ಯಾಯದ ಜಾಗೃತ ನೆಲ ಕರ್ನಾಟಕ. ಆ ಕಾರಣಕ್ಕೋಸ್ಕರವೇ ಇಲ್ಲಿ ಈ ನೆಲದಲ್ಲಿ ಮಾನವೀಯತೆ ಅವ್ಯಾಹತವಾಗಿ ಜೀವಂತವಾಗಿದೆ. ಆ ಕಾರಣಕ್ಕೋಸ್ಕರವೇ ಬೇರೆ ರಾಜ್ಯಗಳಷ್ಟು ಅಮಾನವೀಯವಾದಂಥ ಸ್ಥಿತಿ ಈ ನೆಲದಲ್ಲಿ ಇನ್ನೂ ಕಂಡು ಬಂದಿಲ್ಲ. ಆದರೆ ನಮ್ಮ ಆತಂಕ ಏನು ಅಂತ ಹೇಳಿದ್ರೆ ಅದು ಕಾಣ್ಲಿಕ್ಕೆ ಶುರುವಾಗಿದೆ. ಆದ್ದರಿಂದನೇ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಚಳವಳಿಗಳ ಬಗ್ಗೆ ಈ ವಿಚಾರ ಸಂಕಿರಣದಲ್ಲಿ ನಾವು ಗಂಭೀರವಾಗಿ ತೊಡಗಿಕೊಂಡು ಚರ್ಚೆ ಮಾಡೋಣ ಅಂತ ವಿನಂತಿ ಮಾಡ್ತಾ, ಕರ್ನಾಟಕ ಸಾಮಾಜಿಕ ನ್ಯಾಯದ ಜಾಗೃತ ನೆಲ ಅಂತ ನಾನು ಹೇಳಿದ್ನಲ್ಲ, ಇತಿಹಾಸ ಆರಂಭವಾದ ಕಾಲದಿಂದ ಈವರೆಗೆ ಕರ್ನಾಟಕದಲ್ಲಿ ವಿಭಿನ್ನವಾದಂಥ ಅನೇಕ ಚಳವಳಿಗಳು ನಡೀತಾನೆ ಬರ್ತಾ ಇದೆ. ಅದರಲ್ಲಿ ಏಳು ಬೀಳುಗಳಿರ್ಬೋದು, ಇದ್ದೇ ಇರ್ತವೆ. ಆದರೆ ಇಡೀ ಕರ್ನಾಟಕದಲ್ಲಿ ಏನು ಚಳವಳಿಗಳು ನಡೀತಾವೋ, ಏನು ಘಟನೆ ಘಟಿಸುತ್ತೋ ಆ ಘಟನೆ ಇಡೀ ದೇಶವನ್ನ ಪ್ರಭಾವಿಸುತ್ತೆ. ಚಳುವಳಿಗಳ ಮಟ್ಟದಲ್ಲೂ ಕೂಡ ಅದೇ ರೀತಿಯಾಗಿದೆ. ಅವರು ಗಾಂಧಿಯಿಂದ ಮೈಗೂಡಿಸ್ಕೊಂಡು ಮತ್ತೆ ದಲಿತ ವಿಮೋಚನಾ ರಾಜಕಾರಣವನ್ನ ಅಂಬೇಡ್ಕರ್ ಅವರಿಂದ ಮೈಗೂಡಿಸ್ಕೊಂಡು, ಮತ್ತೆ ಇನ್ನೊಂದು ಬಹಳ ಮುಖ್ಯವಾದದ್ದು ನಾವು ಯಾರು ಗಮನಿಸ್ತಾ ಇಲ್ಲ, ಚರ್ಚೆ ಕೂಡ ಆಗ್ತಾ ಇಲ್ಲ ಎಲ್ಲೂ. ಅದೇನು ಅಂತ ಹೇಳಿದ್ರೆ ಜಗಜೀವನ್ ರಾಮ್ ಅವರು ಜಾತಿ ವಿನಾಶದ ರಾಜಕಾರಣವನ್ನ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರಿಂದ ಮೈಗೂಡಿಸ್ಕೊಂಡು, ಇವು ಮೂರು ಬಹಳ ಮುಖ್ಯವಾದಂತ ವಿಷಯ. ಗಾಂಧಿಯಿಂದ ನೈತಿಕ ರಾಜಕಾರಣ, ಅಂಬೇಡ್ಕರ್ರಿಂದ ದಲಿತ ವಿಮೋಚನಾ ರಾಜಕಾರಣ ಮತ್ತು ಜಾತಿ ವಿನಾಶದ ರಾಜಕಾರಣವನ್ನ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರಿಂದ ಅವರು ಮೈಗೂಡಿಸ್ತಾರೆ. ಈ ಕಾರಣಕ್ಕೋಸ್ಕರವೇ ಗಾಂಧಿ, ಅಂಬೇಡ್ಕರ್, ಲೋಹಿಯಾ ಅವರು ಕಣ್ಮರೆಯಾದ ನಂತರ ಕೂಡ, ಕಾಲವಾದ ನಂತರ ಕೂಡ ಇಡೀ ದೇಶದಲ್ಲಿ ಆ ಮೂವರು ಮಹಾನ್ ಧುರೀಣರ ಚಿಂತನೆ ಮತ್ತು ಹೋರಾಟಗಳನ್ನ ಜೀವಂತವಾಗಿ ಮುನ್ನಡೆಸಿದವರು ಜಗಜೀವನ್ ರಾಮ್ ಅವರೇ. ಅವರು ಬದುಕಿರುವವರೆಗೆ. ಮತ್ತೆ ಇನ್ನೊಂದು ಬಹಳ ನಾವೆಲ್ಲರೂ ಗಮನಿಸಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ಅವರು 1956 ಕಾಲವಾಗ್ತಾರೆ. ಅಂಬೇಡ್ಕರ್ ಬಗ್ಗೆ ಈಗಲೇ ನಮ್ಗೆ ಹೆಚ್ಚಿಗೆ ಗೊತ್ತಿರೋಂಥದ್ದು. 70ರ ದಶಕದಲ್ಲೂ ಕೂಡ ಅಂಬೇಡ್ಕರ್ ಅವ್ರಿಗೆ ಯಾರಿಗೂ ಪರಿಚಯ ಇರಲಿಲ್ಲ. ನಾವೆಲ್ಲ ದಲಿತ ಚಳವಳಿಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಂತ ಕಾಲದಲ್ಲೂ ಕೂಡ ಅಂಬೇಡ್ಕರ್ ಬಗೆಗಿನ ಸಾಹಿತ್ಯ ನಮಗೆ ಇರಲೇ ಇಲ್ಲ. ಅಂಬೇಡ್ಕರ್ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಒಬ್ರು ಶಿವಲಿಂಗೆ ಅಂತ ಚೀಫ್ ಇಂಜಿನಿಯರ್, ಒಬ್ರು ಇಂಜಿನಿಯರ್ ಇದ್ರು. ಅವರು ಒಂದು ರೇಟ್ ಬುಕ್ಸ್ ಈ ಅಂಬೇಡ್ಕರ್ ಪುಸ್ತಕಗಳನ್ನ ಮಾತ್ರ ತಂದು ಕೊಡ್ತಾರೆ. ಅಷ್ಟು ಬಿಟ್ರೆ ಅಂಬೇಡ್ಕರ್ ಬಗ್ಗೆ ಕೂಡ ಪರಿಚಯ ಇದೆ 70ರ ದಶಕ. ಹಾಗೆ ನೋಡಿದ್ರೆ ಅಂಬೇಡ್ಕರ್ ಅವರನ್ನ ಜಗದ್ವಿಖ್ಯಾತಗೊಳಿಸಿದಂಥದ್ದು ಯಾವುದು ಅಂದ್ರೆ ಕರ್ನಾಟಕದ ದಲಿತ ಚಳವಳಿ, DSC.
ಈಗ 56ರಲ್ಲಿ ಅಂಬೇಡ್ಕರ್ ತೀರೋದ್ರೆ ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಟ್ಟಿದೆ ಅಂತ ಈಗ ನಮ್ಗೆ ಅನ್ಸುತ್ತೆ. ಅವಾಗ ಅಂಬೇಡ್ಕರ್ ಗೊತ್ತಿಲ್ಲ ಈ ಕಾಲದಲ್ಲಿ ನಮ್ಗೆ ಅನ್ಸಿದ್ರೆ ಏನು ಅನ್ಸ್ತಿರ್ಲಿಲ್ಲ. ಆದ್ರೆ ನಿಜವಾದ ಅರ್ಥದಲ್ಲಿ ಅಂಬೇಡ್ಕರ್ ಅವರು ಮಹಾನ್ ಶಕ್ತಿ ಆಗಿದ್ರು. ಅವ್ರ ಕಾಲವಾದಾಗ ದೊಡ್ಡ ವ್ಯಾಕ್ಯೂಮ್ ಖಾಲಿತನ ಉಂಟಾಯಿತು. ಆ ಸಂದರ್ಭದಲ್ಲಿ 1956ರಿಂದ 1986ರವರೆಗೆ ಜಗಜೀವನ್ ರಾಮ್ ಅವರು ಬದುಕಿರುವ ಕಾಲದವರೆಗೆ ಇಡೀ ದಲಿತರಿಗೆ ನಾಯಕತ್ವವನ್ನ ಕೊಟ್ಟವರು, ಸ್ವಾಭಿಮಾನಿ ನಾಯಕತ್ವವನ್ನು ಕೊಟ್ಟವರು. ಬರೀ ನಾಯಕತ್ವ ಅಲ್ಲ, ಸ್ವಾಭಿಮಾನದ ನಾಯಕತ್ವವನ್ನು ಕೊಟ್ಟು ದಲಿತರನ್ನು ಮುನ್ನಡೆಸಿದವರು ಜಗಜೀವನ್ ರಾಮ್ ವತಿಯಿಂದ ಇವತ್ತೇನು ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಚಳವಳಿ ಅನ್ನೋ ಒಂದು ಥಿಮ್ಯಾಟಿಕ್ ಸೆಮಿನಾರ್ ಏನಿದೆ, ಈ ಒಂದು ಸೆಮಿನಾರ್ಗೆ ಮೂಲ ಕಾರಣಕರ್ತರಾದ ಈ ಒಂದು ಅಧ್ಯಯನ ಕೇಂದ್ರದ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಸದಾಶಿವ ಸರ್ ಅವರಿಗೆ ಮೊದಲಿಗೆ ನಮಸ್ಕರಿಸ್ತೇನೆ. ಹಾಗೆ ನಮ್ಮ ಕರ್ನಾಟಕದ ಚಳವಳಿಗಳ ಸಕ ಅದು ಪ್ರಗತಿಪರತೆ ಆಗಿರ್ಲಿ, ಸಾಮಾಜಿಕ ನ್ಯಾಯದ ವಿಷಯಗಳಾಗಿರ್ಲಿ, ಬೌದ್ಧಿಕ ಸಂವಹನ ಆಗಿರ್ಲಿ, ಅಥವಾ ಚಳವಳಿಗಳ ಕುರಿತು ಯಾವುದೇ ಒಂದು ಅಥೆಂಟಿಕ್ ಆಗಿ ಯಾಕೆ ಮಾತಾಡ್ತಾರೆ ಗೋವಿಂದರಾಜ್ ಸರ್ ಅಂತಂದ್ರೆ, ಒನ್ ಆಫ್ ದ ಲೆಜೆಂಡ್ ಇನ್ ಅವರ್ ಸ್ಟೇಟ್. ಅವರಿಗೆ ಬಹುಶಃ ಅವರ 5 ದಶಕಗಳ ಹೋರಾಟದ ಬದುಕು ನಮ್ಮೆಲ್ಲರಿಗೂ ಮುಂದೆ ಬಹುದೊಡ್ಡ ಸಿಲೆಬಸ್ ಆಗಿ ಉಳಿದಿದೆ. ಸೊ ಈಗ ಅವರೊಟ್ಟಿಗೆ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದಕ್ಕೆ ವೈಯಕ್ತಿಕವಾಗಿ ನನಗೆ ಸಂತೋಷ ಆಗ್ತಾ, ಮತ್ತೆ ಅವರಿಗೆ ವಿಶೇಷವಾದ ಒಂದು ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಎ ರಮೇಶ್ ಅವರು, ಪ್ರೊಫೆಸರ್ ದಿವಸ್ ಹಿಸ್ಟ್ರಿ ಕೇಶವ ಮೈಸೂರು, ಹಾಗೆ ಡಾಕ್ಟರ್ ಲಕ್ಷ್ಮೀಪತಿ ಸಿಜಿ ಅವರು ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ, ಮತ್ತೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ರಿಸರ್ಚ್ ಆಫೀಸರ್ ಬಾಬು ಡಿಪಾರ್ಟ್ಮೆಂಟ್ ಸ್ಟಡಿ ಸೆಂಟರ್ ಮೈಸೂರು, ಹಾಗೂ ಡಾಕ್ಟರ್ ಗುರುಸಿದ್ದಯ್ಯ ಸಿ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ ಮ್ಯಾನೇಜ್ಮೆಂಟ್ ಮೈಸೂರು, ಮತ್ತು ಇದು ಅನೇಕ ಗಣ್ಯರು, ವಿಶೇಷವಾಗಿ ವಿದ್ಯಾರ್ಥಿಗಳು. ನಿಮ್ಗೆ ಅನಿಸ್ತದೆ ಇಲ್ಲಿ ಹೆಂಗಪ್ಪ ಇಷ್ಟೊತ್ತು ಕೂತ್ ಕೇಳೋವಂಥದ್ದು ಇದೆಲ್ಲ ಸಬ್ಜೆಕ್ಟ್ಗಳು ನಮಗೆ ಔಟ್ರೀಚ್ ಅನ್ನೋ ತರದ್ದು. ಆದ್ರೆ ನಿಮ್ಗೆ ಇಲ್ಲಿ ಮಾತಾಡ್ತಕ್ಕಂಥದ್ದು ಎಲ್ಲ ಒಂದು 2% 3% ತಲೆಗೂ ಕೂಡ ಬಹುಶಃ ನಾಳೆ ನೀವು ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಭವಿಷ್ಯಕ್ಕೆ ಕೊಡ್ತೀರಿ ಅನ್ನೋ ಒಂದು ನಿರೀಕ್ಷೆ ಅಂತ ನೀವು ಇಟ್ಕೋಬಹುದು. ಯಾಕಂದ್ರೆ ಎಲ್ಲ ಕಡೆ ಸಿಗಲ್ಲ ಇದು, ಈ ಒಂದು ಇನ್ಫಾರ್ಮೇಶನ್ ಎಲ್ಲೂ ಸಿಗಲ್ಲ, ಅದು ಇಂಡೋರ್ ಇನ್ಫಾರ್ಮೇಶನ್ ಸಿಗಲ್ಲ ನಿಮ್ಗೆ ಬೇರೆ ಕಡೆ ಸಿಗ್ಬಹುದು. ಹಾಗಾಗಿ ಸ್ವಲ್ಪ ಹೊತ್ತು ಒಂಚೂರು ಕಷ್ಟಪಟ್ಟು ಕೂತ್ಕೊಳ್ಳಿ. ನಿಮ್ಗೆ ಮನವಿ ಮಾಡ್ಕೊಳ್ತಾ ನಿಮಗೂ ಕೂಡ ಹೃತ್ಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ, 2014ರಲ್ಲಿ ತುಮಕೂರು ವಿಶ್ವವಿದ್ಯಾಲಯದವರು ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದರು ನನಗೆ. ನಾನು ಮೂಲಭೂತವಾಗಿ ನಾನು ಲಿಟರೇಚರ್ ಸ್ಟೂಡೆಂಟ್ ಆಗಿ, ಅದು ಇಂಗ್ಲಿಷ್ ಲಿಟರೇಚರ್ ಸ್ಟೂಡೆಂಟ್ ಆಗಿ, ಬರಹಗಾರನಾಗಿ, ಪತ್ರಕರ್ತನಾಗಿ, ಚಳವಳಿಗಳ ಜೊತೆ ನಾನೊಂದು ಬ್ಯಾಕ್ ಸೀಟ್ ನಲ್ಲಿ ಕೂತು ನಾನು ಟ್ರೈ ಮಾಡಿದ್ದೀನಿ ಸಾಕಷ್ಟು ಚಳವಳಿ ಸಂದರ್ಭದಲ್ಲಿ. ಮೇನ್ ಸ್ಟ್ರೀಮ್ ಬರಕ್ಕಾಗಿಲ್ಲ ಬಿಕಾಸ್ ಆಫ್ ಮೀಡಿಯಾದಲ್ಲಿ ನಾನು ಬಹಳಷ್ಟು ವರ್ಷಗಳ ಕಾಲ ಇದ್ದಿದ್ರಿಂದ. ಅಂದ್ರೆ 2014ರಲ್ಲಿ ನಾನು ಒಂದು ಯೂನಿವರ್ಸಿಟಿ ಮೆಟ್ಲತ್ತಿ ಒಂದು ಸೆಮಿನಾರ್ಗೆ ಅಟೆಂಡ್ ಆಗಿದ್ದು ಬಿಟ್ರೆ, ಅದು ನನ್ನ ಮಗಳಾಗ 7 ತಿಂಗಳು, ಈಗ ಅವಳಿಗೆ 12 ವರ್ಷ. ಮತ್ತೆ ಇನ್ನೊಂದು ಯೂನಿವರ್ಸಿಟಿ ಮೆಟ್ಲತ್ತಿ ಒಂದು ಯಾಕೆ 4 ಗೋಡೆಗಳ ಮಧ್ಯೆ ಮಾತಾಡೋದಕ್ಕೆ ನಾನು ಒಪ್ಕೊಂಡೆ ಅಂತಂದ್ರೆ, ಈ ಯೂನಿವರ್ಸಿಟಿಗಳಲ್ಲಿ ಏನು ಮಾತಾಡೋಂಥದ್ದು ಏನು ಉಳಿದಿಲ್ಲ ಅನ್ನೋ ಕಾರಣಕ್ಕೆ ನಾನು ನಾನೇ ಬ್ಯಾಕ್ ಕಟ್ ಮಾಡಿದೆ ಪರ್ಸನಲಿ. ಯಾಕಂದ್ರೆ ಪುಸ್ತಕಗಳು ಬಿಡುಗಡೆ ಆಗಿರ್ಲಿ, ಪುಸ್ತಕಗಳು ಬರೆಯೋದಾಗ್ಲಿ, ನನಗೆ ಬಹುತೇಕ ಪ್ರಗತಿಪರರು, ಬಹುತೇಕ ಬರಹಗಾರರು ಈಗಿನ ಜನರೇಷನ್ ಮತ್ತೆ ಹಿಂದಿನ ಜನರೇಷನ್ ನಾವು ತರ ಲಂಕೇಶ್ ಯೂನಿವರ್ಸಿಟಿ ಪ್ರಾಡಕ್ಟ್ ತರ ಹೋಗಿದ್ದ ತುಂಬಾ ಜನ ಕರ್ನಾಟಕದಲ್ಲಿ ಇಂಟರ್ ಕನೆಕ್ಟೆಡ್ ಆಗಿದ್ರು ಕೂಡ ಖಾಸಗಿ ಮಾತುಕತೆಗಳಿಗೆ ಮುಂದಾಗಿದ್ದೇನೆ ಹೊರತು ಸಾರ್ವಜನಿಕವಾಗಿ ಏನೋ ಚರ್ಚೆಗಳು ಅಂತಂದ್ರೆ ಇವೆಲ್ಲ ಒಣ ಚರ್ಚೆಗಳು ಬೇಡಪ್ಪ. ನೀವೇನ ಬೇರೆ ಹೇಳಿದ ಮಾತಾಡೋದಾದ್ರೆ ಬರ್ತೀನಿ ನಾನು. ನೀವು ಸೂಪರ್ಫಿಷಿಯಲ್ ಆಗಿ ನಿಮಗೆ ನೀವು ಒಂದು ಇವೆಂಟ್ ಮಾಡ್ತೀರಿ, ಯಾರೋ ಅವ್ರ ಬೆನ್ನ ಇವ್ರು ಕೆರೆಯೋದು, ಇವ್ರ ಬೆನ್ನ ಅವ್ರು ಕೆರೆಯುವಂಥದ್ದು, ಒಂದಷ್ಟು ಸೂಪರ್ಫಿಷಿಯಲ್ ಸತ್ಯಗಳನ್ನ ಹೇಳಿ ವೀಕೆಂಡ್ ಕಾರ್ಯಕ್ರಮಗಳನ್ನ ಆಯೋಜಿಸಿದಾಗ ನಾನು ಬರಲ್ಲ ಅಂತ ತುಂಬಾ ಡೆಲಿಬರೇಟ್ ಆಗಿ ನಾನು ದೂರ ಉಳಿದಂತವನು.
ಇವತ್ತು ಬರ್ಲಿಕ್ಕೆ ಕಾರಣ ವಿಶೇಷವಾಗಿ ಇಲ್ಲಿನ ಒಂದು ಸೋಷಿಯಲ್ ಮೂವ್ಮೆಂಟ್ ಫಾರ್ ಸೋಷಿಯಲ್ ಜಸ್ಟಿಸ್ ಅನ್ನೋ ಒಂದು ಥಿಮ್ಯಾಟಿಕ್ ಸೆಮಿನಾರ್ ನ ಈ ಮಹತ್ವ ನನಗೆ ಅರ್ಥ ಆಗೋಯ್ತು. ಇಲ್ಲ ಯೂನಿವರ್ಸಿಟಿಗಳು ಮಾಡಬೇಕಾದ ಕೆಲಸ ಇದು. ಅದರಲ್ಲೂ ವಿಶೇಷವಾಗಿ ಬಾಬು ಜಗಜೀವನರಾವ್ ಅಧ್ಯಯನ ಕೇಂದ್ರದ ವತಿಯಿಂದ ಇದಾಗ್ತಾ ಇರೋದು ತುಂಬಾ ಅಭಿನಂದನೀಯ ಅಂತ ಹೇಳಿ ನಾನು ಮತ್ತೊಮ್ಮೆ ಸುರೇಶ್ ಸರ್ಗೆ ಕೃತಜ್ಞತೆಗಳು